ಹೆಚ್ಎಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದ ಕಲಾಕ್ಷೇತ್ರದಲ್ಲಿ ಯುವ ಜನೋತ್ಸವ ಆಯೋಜನೆ. ಪಠ್ಯೇತರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕ್ಷೀಣಿಸುತ್ತಿರುವ ಯುವಕರ ಆಸಕ್ತಿ ಬೇಸರ ವ್ಯಕ್ತಪಡಿಸಿದ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ. ವಕ್ಫ್ ಕಾಯ್ದೆ ಅಡಿಯಲ್ಲಿ ಬಂದಿರುವ ಸಮಸ್ಯೆ ಪರಿಹಾರಕ್ಕೆ ಬಿಜೆಪಿ ಆಗ್ರಹ. ನವೆಂಬರ್ 21ರಂದು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನ. ಜಿಲ್ಲೆಯಲ್ಲೂ ವಕ್ಫ್ ಸಮಸ್ಯೆ ಕುರಿತು ಜನಜಾಗೃತಿ ಮೂಡಿಸಲು ಬಿಜೆಪಿ ನಿರ್ಧಾರ. ದಶಕಗಳಿಂದ ರಸ್ತೆ ಮತ್ತು ಮೂಲ ಸೌಲಭ್ಯಗಳಿಗೆ ಮನವಿ ಮಾಡುತ್ತಿರುವ ತಡಕಲ್ ಗ್ರಾಮಸ್ಥರು ಇಷ್ಟು ದಿನವಾದರೂ ಭರವಸೆ ಈಡೇರಿಸದ ಜನಪ್ರತಿನಿಧಿಗಳು. ಕೊಡಗು ಜಿಲ್ಲೆ ಗಡಿಭಾಗದಲ್ಲಿರುವ ಸಕಲೇಶಪುರ ತಾಲೂಕಿನ ತಡಕಲು ಗ್ರಾಮದ ದಾರುಣ ಕಥೆ. ಪ್ರಸ್ತುತದಲ್ಲಿ ಯುವ ಪೀಳಿಗೆಯಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಉತ್ಸಾಹ ಕಡಿಮೆಯಾಗುತ್ತಿದ್ದು, ಇದಕ್ಕೆ ಪೋಷಕರು ಕೂಡ ಪ್ರೋತ್ಸಾಹ ಕೊಡುವ ಅಗತ್ಯವಿದ್ದು, ಪಠ್ಯೇತರ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆಸಕ್ತಿ ಕಡಿಮೆಯಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಬೇಸರ ವ್ಯಕ್ತಪಡಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯುವ ಜನೋತ್ಸವ ಮತ್ತು ವಿಜ್ಞಾನ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಉತ್ಸಾಹ ಕಳೆದುಕೊಳ್ಳುತ್ತಿದ್ದಾರೆ. ಯುವ ಜನರಿಗೆ ಶಿಕ್ಷಣ ಬಹಳ ಮುಖ್ಯ. ಅದರ ಜೊತೆ ಪಠ್ಯೇತರ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮುಖ್ಯವಾಗಿದ್ದು, ಆದರೆ ಕಡಿಮೆ ಆಗಿದೆ. ಹಾಗಾಗಿ ಆಸಕ್ತಿಯೂ ಸಹ ಕಡಿಮೆಯಾಗುತ್ತಿದೆ. ಮಕ್ಕಳು ನೀವು ಬರೋದರ ಜೊತೆಯಲ್ಲಿ ನಿಮ್ಮ ಸ್ನೇಹಿತರನ್ನು ಕರೆದುಕೊಂಡು ಬನ್ನಿ. ಯುವ ಜನರು ಹೆಚ್ಚೆಚ್ಚು ಉತ್ಸಾಹದಲ್ಲಿ ಭಾಗಿಯಾಗಿ ಎಂದರು. ಅಮೆರಿಕದಲ್ಲಿ ಜಾನಪದ ಪ್ರದರ್ಶನ ನೀಡಿದ ದೇವಾನಂದ ವರಪ್ರಸಾದ್ ಅವರು ಮಾತನಾಡಿ, ನಾವು ಯುವ ಜನೋತ್ಸವದಿಂದ ರೂಪುಗೊಂಡಂತಹ ಗಾಯಕರು ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ಕ್ರಿಯಾಶೀಲವಾಗಿ ಚಟುವಟಿಕೆಗಳಲ್ಲಿ ಹೆಚ್ಚೆಚ್ಚು ಭಾಗವಹಿಸಬೇಕು. ಈ ಕಾರ್ಯಕ್ರಮಗಳು ಹೆಚ್ಚು ಪರಿಣಾಮ ಬೀರುತ್ತದೆ ಅಂದರೆ ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸುತ್ತದೆ ಎಂದರು. ವಿವಿಧ ಜನಪದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜನಪದ ಅಕಾಡೆಮಿ ರಾಜ್ಯ ಪ್ರಶಸ್ತಿ ವಿಜೇತ ಗ್ಯಾರಂಟಿ ರಾಮಣ್ಣ, ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಚಿಟ್ಟಿಮೇಳ ಕುಮಾರಯ್ಯ, ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಅಧಿಕಾರಿ ಅಭಿಷೇಕ್ ಚವರೆ, ಭರತನಾಟ್ಯ ಕಲಾವಿದ ಉನ್ನತ್ ಜೈನ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿಕೆ ಹರೀಶ್, ಪ್ರಶಸ್ತಿ ವಿಜೇತ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು. ಹೆಚ್ಎಎನ್ ನ್ಯೂಸ್ ಹಾಸನ್. ಕಾಲೇಜುಗಳಲ್ಲೂ ಕೂಡ ಮಕ್ಕಳಿಗೆ ಉತ್ತೇಜನ ಕೊಡಬೇಕು. ನಿಮ್ಗೆ ಇಂಟ್ರೆಸ್ಟ್ ಬರೋ ಹಾಗೆ ಕೆಲವು ಆಕ್ಟಿವಿಟೀಸ್ ನ ಮಾಡಿಸ್ಬೇಕಾಗುತ್ತೆ. ಏನು ನಾವು ಪಠ್ಯೇತರ ಅಂತೀವಿ, ಆ ತರದ ಪಠ್ಯೇತರ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಹಾಗಾಗಿ ಆಸಕ್ತಿನೂ ಕಡಿಮೆ ಆಗ್ತಿದೆ. ನಾನು ಹೇಳೋದು, ಎಲ್ಲ ಮಕ್ಕಳು ಬಂದಿದ್ದೀರಿ, ನೀವು ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ಯುವ ಜನರು ಹೆಚ್ಚು ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿ. ನಮ್ಮಲ್ಲೆಲ್ಲ ಮಂಡ್ಯದಲ್ಲಿ ಸ್ಟೇಟ್ ಲೆವೆಲ್ ಯೋಜನೋತ್ಸವ ಆಯಿತು. ವಕ್ಫ್ ಕಾಯ್ದೆ ಅಡಿಯಲ್ಲಿ ಬಂದಿರುವ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ನವೆಂಬರ್ 21ರ ಗುರುವಾರದಂದು ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಜನಜಾಗೃತಿ ಆಂದೋಲನ ಏರ್ಪಡಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ವಕ್ಫ್ ಕಾಯ್ದೆ ಅಡಿ ಯಾವ ನೋಟಿಸ್ ನೀಡದೆ ಪಹಣಿಯಲ್ಲಿ ವಕ್ಫ್ ಆಸ್ತಿಯೆಂದು ಮುದ್ರವಾಗುತ್ತಿರುವುದರಲ್ಲಿ ಶೋಷಣೆಗೆ ಒಳಗಾದ ರೈತರು, ಮಠ ಮಂದಿರಗಳು, ಶಾಲೆ, ರುದ್ರಭೂಮಿ ಇತರೆಯಿಂದ ತೊಂದರೆಗೀಡಾದ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಾಗುವುದು. ಈ ನಿಟ್ಟಿನಲ್ಲಿ ನವೆಂಬರ್ 21ರ ಗುರುವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಜನಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ವಕ್ಫ್ ಆಸ್ತಿ ಸಂಬಂಧ ಇಡೀ ರಾಜ್ಯದಲ್ಲಿ ಸಮಸ್ಯೆ ಎದುರಾಗಿದ್ದು, ಆ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಹುಡುಕುವ ನಿಟ್ಟಿನಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಳೆದ 16 ದಿನಗಳಿಂದ ಪಕ್ಷದೊಂದಿಗೆ ಆಂತರಿಕ ಚರ್ಚೆ ನಡೆಸಿ ವ್ಯವಸ್ಥಿತವಾಗಿ ಜನರನ್ನು ಸಂಪರ್ಕಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರತಿ ಜಿಲ್ಲೆಯಲ್ಲಿ 5 ಜನರ ತಂಡ ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾನೂನಾತ್ಮಕ ಹೋರಾಟಕ್ಕೆ ಶಕ್ತಿ ತುಂಬುವ ಸಲುವಾಗಿ ಈ ತಂಡ ರಚಿಸಲಾಗಿದ್ದು, ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಪ್ರತಿ ಜಿಲ್ಲೆಯಲ್ಲಿ ಮಠಾಧೀಶರು ಸೇರಿದಂತೆ ಎಲ್ಲಾ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂತೆ ಎಲ್ಲರನ್ನೂ ಭೇಟಿ ಮಾಡಿ ಜನಜಾಗೃತಿ ಮೂಡಿಸುವ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಈ ಕಾರ್ಯಕ್ರಮ ರೂಪಿಸಿದ್ದೇವೆ ಎಂದರು. ಡಿಸೆಂಬರ್ ಮೊದಲ ವಾರದಿಂದ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಲಿದ್ದು, ರೈತರು, ಮಠ ಮಾನ್ಯ ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪಿಸುವುದು ಹಾಗೂ ನೈಜ ವರದಿಯನ್ನು ಸದನದಲ್ಲಿ ಚರ್ಚಿಸುವುದಾಗಿದೆ ಎಂದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಡಿಬಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಹಾಗೂ ಪ್ರಮುಖ ರಾಜ್ಯ ನಾಯಕರು ಹೋರಾಟದಲ್ಲಿ ಭಾಗವಹಿಸಲಿದ್ದು, ಕನಿಷ್ಠ 8ರಿಂದ 10 ಜಿಲ್ಲೆಗಳನ್ನು ಪ್ರವಾಸ ಮಾಡಲಿದ್ದಾರೆ. ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಹೇಳಿದರು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ರೈತ ಮೋರ್ಚಾ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ, ಎಸ್ಡಿ ಚಂದ್ರು ಇತರರು ಉಪಸ್ಥಿತರಿದ್ದರು. ಹೆಚ್ಎಎನ್ ನ್ಯೂಸ್ ಹಾಸನ್. ರಾಜ್ಯಾದ್ಯಂತ ವಕ್ಫ್ ಕಾಯ್ದೆ ಅಡಿಯಲ್ಲಿ ಹಲವಾರು ರೈತರ, ಸಾಮಾನ್ಯರ ಭೂಮಿಯನ್ನ ಸರ್ಕಾರ ಈಗಾಗಲೇ ಕೆಲವು ಕಡೆ ನೋಟಿಸ್ ಕೊಟ್ಟಿದೆ, ಕೆಲವು ಕಡೆ ನೋಟಿಸ್ ಕೊಡದೇ ನೇರವಾಗಿ ಅವರ ಪಾಣಿಯಲ್ಲಿ ವಕ್ಫ್ ಆಸ್ತಿ ಅಂತಾಗಿ
ಬರುವಂಥ ಪ್ರಕರಣಗಳು ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಈಗಾಗಲೇ 4-5 ಪ್ರಮುಖ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ರಾಜ್ಯಾಧ್ಯಕ್ಷರಾದಂಥ ಬಿ.ವೈ. ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ನಮ್ಮ ಊರನ್ನ ಅಭಿವೃದ್ಧಿ ಮಾಡುವ ಮನಸ್ಸಿದ್ರೆ ಸಕಲೇಶಪುರ ತಾಲೂಕಿಗೆ ಸೇರಿಕೊಳ್ಳಿ, ಇಲ್ಲವಾದ್ರೆ ನಿಮಗೆ ಕೈ ಮುಗಿದು ಕೇಳ್ತೇವೆ. ನಮ್ಮೂರುಗಳನ್ನ ಕೊಡಗು ಜಿಲ್ಲೆಗೆ ಸೇರಿಸಿ ಪುಣ್ಯ ಕಟ್ಕೊಳ್ಳಿ. ಎಲೆಕ್ಷನ್ ಟೈಮಲ್ಲಿ ಓಟಿಗಾಗಿ ನೆನಪಾಗುವ ನಾವು ಎಲೆಕ್ಷನ್ ಮುಗಿದ ಮೇಲೆ ನಾವೇಕೆ ನಿಮಗೆ ನೆನಪಾಗುವುದಿಲ್ಲ, ನಾವು ನಿಮ್ಮ ಕ್ಷೇತ್ರದವರಲ್ಲವೇ ಎಂದು ನೊಂದ ಸಕಲೇಶಪುರ ಕೊನೆಯ ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿರುವ ತಡಕಲು ಗ್ರಾಮ ಹಾಗೂ ತಡಕಲು ಕಾಲೋನಿ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಈ ಗ್ರಾಮವು ಸಕಲೇಶಪುರ ಪಟ್ಟಣದಿಂದ ಸುಮಾರು 60 ಕಿಲೋಮೀಟರ್ ದೂರದ ಸಕಲೇಶಪುರ ಹಾಗೂ ಕೊಡಗು ಜಿಲ್ಲೆಯ ಗಡಿಭಾಗದ ರೇಖೆಯಲ್ಲಿದೆ. ಅಂದರೆ ಈ ಊರಿನಿಂದ ಅರ್ಧ ಕಿಲೋಮೀಟರ್ ಅಂತರದಿಂದ ಕೊಡಗು ಜಿಲ್ಲೆಯ ಗಡಿ ರೇಖೆ ಪ್ರಾರಂಭವಾಗುತ್ತದೆ. ಈ ಗ್ರಾಮದಲ್ಲಿ 40 ದಲಿತ ಕುಟುಂಬಗಳು ಸೇರಿದಂತೆ 95ರಿಂದ 100 ಮನೆಗಳಿದ್ದು ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಸೇರಿದಂತೆ ಸುಮಾರು 300 ಜನರು ವಾಸವಾಗಿರುವ ಈ ತಡಕಲು ಗ್ರಾಮ ಹಾಗೂ ತಡಕಲು ಕಾಲೋನಿಯವರು ತಮ್ಮ ಊರಿಗೆ ಸರಿಯಾದ ರಸ್ತೆ ಇಲ್ಲದೆ ಪ್ರತಿನಿತ್ಯ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕಿಕೊಂಡು ಕಾಲ ದೂಡುತ್ತಿದ್ದಾರೆ. ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿಯ ಹೊಸೂರು ಗ್ರಾಮ ಪಂಚಾಯಿತಿಯ ತಡಕಲು ಗ್ರಾಮಸ್ಥರು ತಮ್ಮೂರಿಗೆ ಸರಿಯಾದ ರಸ್ತೆಯನ್ನ ಮಾಡಿಕೊಡಲು ಇದುವರೆಗೂ ಯಾವ ಸಂಸದರು, ಶಾಸಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಥವಾ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ರಸ್ತೆ ಮಾಡಿಕೊಡಲು ಮನಸ್ಸು ಮಾಡದೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮತ ಕೇಳಲು ಕಾಣಿಸಿಕೊಳ್ಳುವ ಇವರು ಫಲಿತಾಂಶ ಬಂದ ಕೂಡಲೇ ತಡಕಲು ಗ್ರಾಮ ಹೊಂದಿದೆ, ಆ ಜನರಿಗೆ ಆಶ್ವಾಸನೆಯನ್ನ ಕೊಟ್ಟು ಗೆದ್ದು ಬಂದಿದ್ದೇವೆ, ಅವರಿಗೆ ಕೊಟ್ಟ ಭರವಸೆಯನ್ನ ಉಳಿಸಿಕೊಳ್ಳಬೇಕು, ಅವರು ಕೂಡ ನಮ್ಮ ಕ್ಷೇತ್ರದ ಮತದಾರರು ಎಂಬುದನ್ನೇ ಮರೆತು ಬಿಟ್ಟಿದ್ದಾರೆ ಎಂಬ ಭಾವನೆಯಿಂದ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮಸ್ಥರು ಕಳೆದ 3 ಬಾರಿ ಚುನಾವಣೆಯನ್ನ ಬಹಿಷ್ಕರಿಸಲು ಮುಂದಾಗಿದ್ರು. ನಂತರ ಗ್ರಾಮಸ್ಥರನ್ನ ಮನವೊಲಿಸಿ ಮತದಾನ ಮಾಡುವಂತೆ ಮಾಡಿದ್ದ ಊರಿನ ಮುಖಂಡರು ಹಾಗೂ ನಾಯಕರಿಗೆ ನಾವು ನಮ್ಮೂರಿನ ಜನರಿಗೆ ತಪ್ಪು ತಿಳುವಳಿಕೆ ನೀಡಿದ್ದೇವೆಯೇನೋ, ತಪ್ಪಾಯಿತೇನೋ ಎಂಬ ಕನಿಕರದ ಭಾವನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ಈಗ ನಾಪತ್ತೆಯಾಗಿರುವ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಊರಿಗೆ ಹೋಗಲು ಜನರು ಹೊಸೂರಿನಿಂದ ಕೌಕೋಡಿಯಲ್ಲಿ ಇಳಿದು ಕಾಲು ದಾರಿಯಲ್ಲಿ 3 ಕಿಲೋಮೀಟರ್ ನಡೆದುಕೊಂಡು ಬರಬೇಕು. ಬಾಡಿಗೆಯ ವಾಹನಗಳು ಕೂಡ ಈ ರಸ್ತೆ ಬಗ್ಗೆ ತಿಳಿದಿರುವುದರಿಂದ ಅನೇಕ ಬಾರಿ ಬಾಡಿಗೆಗೆ ತೆರಳಲು ಕಳ್ಳಾಟ ಆಡ್ತಾರೆ. ಈ ಊರಿನಿಂದ ಪ್ರತಿನಿತ್ಯ 25ಕ್ಕೂ ಹೆಚ್ಚು ಮಕ್ಕಳು ಶಾಲಾ ಕಾಲೇಜಿಗೆ ಈ ರಸ್ತೆಯಲ್ಲಿ ಹೋಗಿ ಬರುತ್ತವೆ. ಮಳೆಗಾಲದಲ್ಲಂತೂ ಅಲ್ಲಲ್ಲಿ ಬಿದ್ದಿರುವ ಗುಂಡಿಗಳು, ಜೊತೆಗೆ ರಸ್ತೆಗೆ ಹಲವಾರು ವರ್ಷಗಳ ಹಿಂದೆ ಹಾಕಿರುವ ಜಲ್ಲೆಗಳು ಮೇಲೆ ಬಂದಿದ್ದು ಛತ್ರಿ ಹಿಡಿದುಕೊಂಡು ಗೊಚ್ಚೆಯಲ್ಲೇ ದಾಟಿಕೊಂಡು ಹೋಗುವ ಮಕ್ಕಳ ಸ್ಥಿತಿ ನೋಡಿದ ಪೋಷಕರ ಕಣ್ಣಲ್ಲಿ ತಮಗರಿವಿಲ್ಲದಂತೆ ಕಣ್ಣೀರು ಸುರಿಸುತ್ತಾ ತಾವು ಮತದಾನ ಮಾಡಿದ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ತಮಗರಿವಿಲ್ಲದಂತೆ ಬಂದು ಹೋಗೋದು ಖಂಡಿತ ನಿಜ. ಈ ಗ್ರಾಮದಲ್ಲಿ ಯಾರಾದರೂ ಆರೋಗ್ಯ ಸರಿಯಿಲ್ಲದಿದ್ರೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದೇ ದೊಡ್ಡ ಸಾಹಸ. ಅಷ್ಟರ ಮಟ್ಟಿಗೆ ಈ ರಸ್ತೆ ಪರಿಸ್ಥಿತಿ ಇದೆ. ಬಾಡಿಗೆ ವಾಹನ ಹೋಗಲಿ, ಸ್ವಂತ ವಾಹನದಲ್ಲೂ ಕೂಡ ಈ ರಸ್ತೆಯಲ್ಲಿ ಹೋಗಲು ರೋಗಿಗಳಿಗೆ 3 ಕಿಲೋಮೀಟರ್ನಲ್ಲಿ ಯಮಯಾತನೆ ಬಂದು ಹೋಗುವಂತಾಗುತ್ತದೆ. ಈ ಗ್ರಾಮದವರು ಅನೇಕ ಬಾರಿ ತಮ್ಮ ಕೆಲಸ ಬಿಟ್ಟು 60 ಕಿಲೋಮೀಟರ್ ಸಕಲೇಶಪುರಕ್ಕೆ ಬಂದು ಹಿಂದಿನ ಶಾಸಕರುಗಳಿಗೆಲ್ಲ ಮನವಿ ಕೊಟ್ಟು ತಮ್ಮ ಗ್ರಾಮದ ಮೂಲಭೂತ ಸೌಕರ್ಯಗಳ ಬಗ್ಗೆ, ತಾವು ಎದುರಿಸುತ್ತಿರುವ ರಸ್ತೆ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿ ಹೋಗಿದ್ರು ಕೂಡ ಅದ್ಯಾಕೋ ಇದುವರೆಗೂ ಯಾವುದೇ ಶಾಸಕರಾಗಲಿ ಸಂಸದರಾಗಲಿ ಈ ಗ್ರಾಮದ ಬಗ್ಗೆ ಅಭಿವೃದ್ಧಿಯ ದೃಷ್ಟಿಯಿಂದ ಗಮನ ಹರಿಸುತ್ತಿಲ್ಲ. ಅಲ್ಲದೆ 3 ಬಾರಿ ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿದ್ದ ಈ ಗ್ರಾಮಸ್ಥರನ್ನ ಯಾಕೆ ಇಷ್ಟು ಕಡೆಗಣನೆ ಮಾಡುತ್ತಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಈ ತಡಕಲು ಗ್ರಾಮಸ್ಥರು ನಾವು ತಾಲೂಕಿನ ಮೂಲೆ ಮೂಲೆಯಲ್ಲಿದ್ದೇವೆ, ಹಾಗಾಗಿ ನಮ್ಮನ್ನ ಮೂಲೆಗುಂಪು ಮಾಡಿದ್ದಾರೆ. ಜನಪ್ರತಿನಿಧಿಗಳಿಗೆ ನಮ್ಮೂರಿಗೆ ಮೂಲ ಸೌಕರ್ಯಗಳನ್ನ ಕೊಡಲು ಮನಸ್ಸಿಲ್ಲದಿದ್ರೆ ದಯಮಾಡಿ ನಮ್ಮನ್ನ ಬೇರೆ ತಾಲೂಕಿಗೆ ಸೇರಿಸಿ, ಅಲ್ಲಾದ್ರೂ ನಮಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತವೆಯೋ ಏನೋ ಎಂಬ ಆಶಾಭಾವನೆ ಮಾತುಗಳನ್ನಾಡುವ ಇವರಿಗೆ ಈ ಬಾರಿ ಶಾಸಕ ಸಿಮೆಂಟ್ ಮಂಜೂರ್ ಅವರಾದರೂ ಯಾವುದಾದ್ರೂ ಎಸ್ಸಿ ಅನುದಾನದಲ್ಲಿ ಇವರಿಗೆ ಕನಿಷ್ಠ ಪಕ್ಷ 3 ಕಿಲೋಮೀಟರ್ ಸಿಮೆಂಟ್ ರಸ್ತೆ ಅಥವಾ ಡಾಂಬರ್ ರಸ್ತೆ ಮಾಡಿಕೊಡುವ ಮೂಲಕ ಎಷ್ಟು ದಿನದ ಕನಸನ್ನ ನನಸು ಮಾಡಬಹುದೇನೋ ಎಂಬ ಆಶಾಭಾವನೆಯೊಂದು ಎದುರು ನೋಡುವಂತಾಗಿದೆ. ನಮ್ಮ ತಾಲೂಕಿನ ಗಡಿಭಾಗದಲ್ಲಿರುವ ಈ ತಡಕಲು ಗ್ರಾಮದ ನೊಂದ ಗ್ರಾಮಸ್ಥರಿಗೆ ಶಾಸಕರಾಗಲಿ ಅಥವಾ ಸಂಸದರಾಗಲಿ ಈ ಗ್ರಾಮದ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿ ಕನಿಷ್ಠ ಪಕ್ಷ 3 ಕಿಲೋಮೀಟರ್ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಿ ಅನುಕೂಲ ಮಾಡಿಕೊಡೋದ್ರೊಂದಿಗೆ ಈ ತಡಕಲು ಗ್ರಾಮದ ಗ್ರಾಮಸ್ಥರಲ್ಲಿ ಅಭಿವೃದ್ಧಿಯ ಹರಿಕಾರರೆಂಬ ಹೆಸರು ಶಾಶ್ವತವಾಗಿ ಉಳಿಯುವಂತಾಗುತ್ತದೆ. ತಡಕಲು ಗ್ರಾಮದ ನಮ್ಮ ಕಾಲೋನಿಗೆ ರಸ್ತೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಹಿಂದಿನ ಶಾಸಕರಿಗೆಲ್ಲ ಹಲವು ಬಾರಿ ಮನವಿ ಪತ್ರ ಕೊಟ್ಟಿದ್ರೂ ಯಾವುದೇ ರೀತಿ ಗಮನ ಹರಿಸಿಲ್ಲ. ಇದರಿಂದ ನಾವು ಮುಂಬರುವ ಯಾವುದೇ ಚುನಾವಣೆಯಲ್ಲಿ ಮತದಾನ ಮಾಡೋದಿಲ್ಲ. ಯಾರಾದರೂ ಮತ ಕೇಳಲು ಬರಬೇಕೆಂದ್ರೆ ಮೊದಲು ನಮ್ಮ ರಸ್ತೆಯನ್ನ ಮಾಡಿಕೊಡಿ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. HCN ನ್ಯೂಸ್, ಸಕಲೇಶಪುರ. ಗ್ರಾಮ ಪಂಚಾಯತಿ ಸೇರುತ್ತೆ ಸರ್, ಇದು ಮನೆ ಊರು. ಇಲ್ಲಿ ಒಂದು 25ರಿಂದ 30 ಮಕ್ಕಳು ಈ ಊರೊಳಗಡೆ ಇದಾವೆ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಯಾವುದೇ ಒಂದನ್ನು ನಮಗೆ ಕೊಟ್ಟಿಲ್ಲ. ಯಾಕೆ ಸರ್ಕಾರದವ್ರು ಕಡೆಗಣಿಸ್ತಿದ್ದಾರೆ ಏನೋ ಅನ್ನೋದು ನಮಗಿನ್ನೂ ಸರಿಯಾದ ಮಾಹಿತಿ ಇಲ್ಲ. ಒಬ್ಬರು ಏನಾದರೂ ಮಾಡ್ಕೊಂಡು ಏನಾದರೂ ರಿಲೀಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಕೆಲಸ ಮಾಡ್ಕೊಬತ್ತಾರೆ ಅಂದ್ರೆ ಮತ್ತೊಬ್ಬರು ಕುತಂತ್ರ ಅಂತ ಹೇಳ್ತಾರೆ. ಸರ್ಕಾರ ಕರೆಕ್ಟಾಗಿ ನಡ್ಸ್ಕೊಬತ್ತಿರೋರು ಅಂತವರು ಕುತಂತ್ರಕ್ಕೆ ಹೆದರಿ ಇದನ್ನು ನಿಲ್ಲಿಸುವಂಥ ಅವಶ್ಯಕತೆ ಇದೆಯಾ? ಅವರಿಂದ ಇವರಿಂದ ಪೆಂಡಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮೂಲಭೂತ ಶಾಲಾ ಮಕ್ಕಳು ಎಲ್ರಿಗೂ ಹೊರಟಾಡಲಿಕ್ಕೆ
ಮತ್ತು ಕೂಲಿ ಕೆಲಸ ಮಾಡ್ಕೊಂಡು ಓಡಾಡಲಿ ಎಲ್ರಿಗೂ ತುಂಬ ತೊಂದರೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ಕಾಮಗಾರಿಯನ್ನು ಮಾಡಿಕೊಡದೆ ಹೋದರೆ ನಾವು ತಹಸೀಲ್ದಾರ್ ಆಫೀಸ್, ಪಂಚಾಯಿತಿ ಮುಂದೆ ಹಾಗೂ ಪ್ರಸ್ತುತ ಶಾಸಕರಾಗಿರುವಂತಹ ಸಿಮೆಂಟ್ ಮಂಜೂರವರ ಮನೆ ಮುಂದೆ ಹಾಗೂ DC ಆಫೀಸು ಮತ್ತು ಈಗ ಸಂಸದರಾಗಿರುವಂಥವ್ರ ಮನೆ ಮುಂದೆ ಧರಣಿ ಮಾಡಿ ಸರಿ ಬಂದರೆ ಒಬ್ಬರು ಅಂತಲ್ಲ ಎಲ್ಲ ಬಂದು ನೋಡ್ಕೊಂಡಾಗ ಬಂದಾಯ್ತು. ಪ್ರತಿಯೊಬ್ರು ಬಂದರೆ ನಮ್ಮ ರೋಡ್ ಇಲ್ಲ, ನೀವು ಮುದುಕಿರೇ ಒಂದು 5-6 ಜನ ಇದೀವಿ ಇಲ್ಲಿ. ನಮ್ಗೊಂದ್ ಸ್ವಲ್ಪ ಸಹಾಯ ಒಂದು ಮಾಡಿ. ಆಟೋ ಕರೆದ್ರು ಸಹ ಬರಲ್ಲ, ಆಟೋದವ್ರು ಬಾಡಿಗೆ ಬರಲ್ಲ ಇಲ್ಲಿಗೆ. ಅಲ್ಲಿ ಕಕೋಡಿ ಸ್ಕೂಲ್ ಹತ್ರನೇ ಹೋಗ್ಬೇಕು. ನಾವೇನು ಎಲ್ಲ ಇಟ್ಕೊಂಡಿರ್ತೀವ ಬಡವರು. ಸ್ವಲ್ಪ ಶ್ರಮ ಪಟ್ಟು ಯೋಚನೆ ಮಾಡಿ ನಮಗೊಂದು ಸ್ವಲ್ಪ ಜ್ಞಾನೋದಯ ಮಾಡಿ ನಮ್ಗೆ ಅವಕಾಶ ಕೊಡಲು ಆಗಿದ್ದೀನಿ. ತಡಕಲು ಗ್ರಾಮದಲ್ಲೇ ವಾಸವಾಗಿದ್ದೀನಿ. ಹೆಚ್ಚು ಕಮ್ಮಿ ನಾವು ಹುಟ್ಟಿ ಬೆಳೆದು ಇದುವರೆಗೆ ಈ ತಡಕಲು ಗ್ರಾಮ ರೋಡು ಹೀಗೆ ಇದೆ. 100 ಜನ ಶಾಸಕರು, MP ಗಳು ಇಲ್ಲ ಲಾಸ್ಟ್ ಗಡಿ ಭಾಗದಲ್ಲಿದ್ವಿ, ಕೊಡಗು ಗಡಿ ಭಾಗದಲ್ಲಿ ಎಲ್ಲ ಬಂದು ಚುನಾವಣಾ ಬಹಿಷ್ಕಾರ ಮಾಡಾಯಿತು. ಯಾವ ಅಧಿಕಾರಿಗಳಾಗಲಿ, ಯಾವ MLAಗಳಾಗಲಿ ಯಾರೂ ರೆಸ್ಪಾನ್ಸ್, ತಾಲೂಕ್ ಪಂಚಾಯತ್ ಇಲ್ಲಾರೆ, ಜಿಲ್ಲಾ ಪಂಚಾಯತ್ ಇಲ್ಲಾರೆ, ಯಾರೂ ದಯವಿಟ್ಟು ಈ ರೋಡಿಗೆ ಇದುವರೆಗೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಮಹಿಳಾ ಘಟಕದ ವತಿಯಿಂದ ಮಹಿಳೆಯರ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ಎಂಬ ಅಭಿಯಾನದ ಅಡಿ ಫ್ಲಾಶ್ ಲೈಟ್ ಮೂಲಕ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ದೇಶಾದ್ಯಂತ ಒಂದೇ ದಿನದಲ್ಲಿ ನಡೆದ ಮಹಿಳೆಯರ ಸುರಕ್ಷತೆ ಅಭಿಯಾನಕ್ಕೆ ಅರೆಹಳ್ಳಿ ಪಟ್ಟಣದ ನೂರಾರು ಮಹಿಳೆಯರು ಭಾಗವಹಿಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿರುವುದು ಕಂಡುಬಂದಿತು. ಈ ವೇಳೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಅರೆಹಳ್ಳಿ ಘಟಕದ ಅಧ್ಯಕ್ಷರಾದ ಫೌಜಿಯಾ ಅರ್ಷದ್ ಮಾತನಾಡಿ, ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿನ ಹಿರಿಯರು ಹೆಣ್ಣು ಮಕ್ಕಳಿಗೆ ರಾತ್ರಿ ವೇಳೆ ಮನೆಯಿಂದ ಹೊರಗಡೆ ತಿರುಗಾಡಬಾರದು, ಮನೆಯಿಂದ ಹೊರ ಹೋಗುವಾಗ ಗಂಡು ಮಕ್ಕಳಿಂದ ದೂರ ಇರಬೇಕು ಎಂದೆಲ್ಲ ತಿಳಿ ಹೇಳಿ ಬುದ್ಧಿ ಕಲಿಸುತ್ತಾರೆ. ಆದರೆ ಅದೇ ಮನೆಯಲ್ಲಿರುವ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಏಕೆ ಸರಿಯಾದ ಬುದ್ಧಿ ಕಲಿಸೋದಿಲ್ಲ? ಒಂದು ವೇಳೆ ಅದೇ ಮನೆಯಲ್ಲಿರುವ ಗಂಡು ಮಕ್ಕಳಿಗೂ ಸರಿಯಾದ ಶಿಕ್ಷಣ ನೀಡಿದ್ದಲ್ಲಿ ಮಹಿಳೆಯರು ಸಹ ರಾತ್ರಿ ಸಮಯದಲ್ಲೂ ನಿರ್ಭಯವಾಗಿ ತಿರುಗಾಡಬಹುದು. ಮಹಿಳೆಯರು ಕೇವಲ ಭೋಗದ ವಸ್ತುವಲ್ಲ, ಮಹಿಳೆಯರಿಗೂ ಸಮಾಜದಲ್ಲಿ ಸಮಾನವಾಗಿ ಬದುಕಲು ಸ್ವಾತಂತ್ರ್ಯವಿದೆ. ನಮ್ಮ ದೇಶದಲ್ಲಿ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು. ಈ ಬಗ್ಗೆ ಸರ್ಕಾರ ಮಹಿಳೆಯರ ಪರ ಕಠಿಣ ಕಾನೂನುಗಳನ್ನು ತರಬೇಕು. ಭಾರತ ಮಹಿಳೆಯರಿಗೆ ಸುರಕ್ಷಿತ ತಾಣವಾಗಬೇಕೆಂದು ಆಗ್ರಹಿಸಿದರು. ಈ ವೇಳೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಅರೆಹಳ್ಳಿ ಘಟಕದ ಕಾರ್ಯದರ್ಶಿ ಸಾನಿಯಾ, ಸದಸ್ಯರಾದ ಸಬಾ, ಫಿಜಾ ಸೇರಿದಂತೆ ನೂರಾರು ಮಹಿಳೆಯರು ಭಾಗವಹಿಸಿದ್ರು. HCN ನ್ಯೂಸ್ ಬೇಲೂರು. ಹಾಗೆ ಹೆಣ್ಣು ಗಂಡು ಇವಾಗ ನಾವು ನಮ್ಮ ಮನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲಾ ತರದ ಶಿಸ್ತನ್ನ ಹೇಳ್ತೀವಿ. ನೀನು ಹೊರಗಡೆ ಹೋಗ್ಬಾರ್ದು, ಅವ್ರು ಮಾತಾಡಿದ್ರೆ ಮಾತಾಡಬಾರ್ದು, ಹಾಗೆ ಬ್ಯಾಡ್ ಟಚ್, ಗುಡ್ ಟಚ್ ಪ್ರತಿಯೊಂದು ನಾವು ಹೆಣ್ಣು ಮಕ್ಕಳಿಗೆ ಹೇಳ್ತೀವಿ. ಬಟ್ ನಾವು ಒಂದೇ ಒಂದು ಮಾತು ತಿಳ್ಕೋಬೇಕು, ನಾವು ಹೆಣ್ಣು ಮಕ್ಕಳಿಗೆ ಒಂದು ಪಟ್ಟು ಹೇಳಿದರೆ ನಮ್ಮ ಗಂಡು ಮಕ್ಕಳಿಗೆ ಉಂಟಲ್ಲ ಅದರ 2ರಷ್ಟು ನಾವು ಹೇಳಬೇಕು. ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ಗಂಡು ಮಕ್ಕಳಿಂದ. ನಾವು ನಮ್ಮ ಹೆಣ್ಣು ಮಕ್ಕಳು ಮಾತ್ರ ಸೇಫ್ಟಿ ಮಾಡಿದ್ರೆ ಆಗೋದು. ನಮ್ಮ ಗಂಡು ಮಕ್ಕಳು ಹೊರಗಡೆ ಹೋಗಿ ಏನ್ ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಿರ್ಬೇಕಲ್ಲ. ಹಾಗಾಗಿ ಎಲ್ಲ ಗಂಡು ಮಕ್ಕಳಿಗೆ ಚಿಕ್ಕವರಿಂದನೇ ಎಲ್ಲ ಜಾಗತಿಕ ಗುಣಮಟ್ಟದ ಕ್ಯಾನ್ಸರ್ ಆರೈಕೆಯನ್ನ ಮೈಸೂರಿನಂತಹ ಶ್ರೇಣಿಯು ಹಾಸನ ನಗರಕ್ಕೆ ಕೈಗೆಟುಕುವ ಬೆಲೆಯಲ್ಲಿ ತರಲಾಗುತ್ತಿದೆ ಎಂದು ಭಾರತ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿನಯ್ ಕುಮಾರ್ ಮುತ್ತಿಗೆ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಮೈಸೂರಿನಲ್ಲಿರುವ ಭಾರತ್ ಆಸ್ಪತ್ರೆ ಮತ್ತು ಆಂಕಾಲಜಿ ಸಂಸ್ಥೆಯು ಹಾಸನದ SSM ಸ್ಪೆಷಾಲಿಟಿ ಕ್ಲಿನಿಕ್ ಮತ್ತು ಡಯಾಗ್ನಾಸ್ಟಿಕ್ ಸಹಯೋಗದಲ್ಲಿ ತಿಂಗಳ ಮೊದಲ ಮತ್ತು 3ನೇ ಬುಧವಾರದಂದು ನಗರದಲ್ಲಿರುವ SSM ಸ್ಪೆಷಾಲಿಟಿ ಕ್ಲಿನಿಕ್ ಮತ್ತು ಡಯಾಗ್ನಾಸ್ಟಿಕ್ನಲ್ಲಿ ಔಟ್ ಪೇಷಂಟ್ ಡಿಸ್ಪೆನ್ಸರಿಯನ್ನ ಪ್ರಾರಂಭಿಸಿದ್ದು ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 2:30ರವರೆಗೂ ಲಭ್ಯವಿದೆ. ಈ ಉಪಕ್ರಮವು ಆರೈಕೆಯ ಅಂತರವನ್ನ ಮುಚ್ಚಲು ಮತ್ತು ಎಲ್ಲರಿಗೂ ಕ್ಯಾನ್ಸರ್ ಆರೈಕೆಗೆ ಪ್ರವೇಶವನ್ನು ಒದಗಿಸುವ ಗುರಿ ಹೊಂದಿದೆ. ವಿಶೇಷವಾಗಿ ಆರಂಭಿಕ ವೈದ್ಯಕೀಯ ಆರೈಕೆಯನ್ನ ಪಡೆಯುವಲ್ಲಿ ಅಡೆತಡೆಗಳನ್ನು ಎದುರಿಸಬಹುದಾದವರಿಗೆ ಕ್ಲಿನಿಕ್ ಅನ್ನು ಪುರುಷರ ಮತ್ತು ಮಹಿಳೆಯರಿಗಾಗಿ ಸಮಾಲೋಚನೆಗಳು ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್ಗಳನ್ನು ನೀಡಲು ವಿನ್ಯಾಸಗೊಳಿಸಲಾಗಿದೆ ಎಂದರು. ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಆರಂಭಿಕ ಪತ್ತೆ ಮತ್ತು ಸಮಯೋಚಿತ ಹಸ್ತಕ್ಷೇಪದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಕ್ಯಾನ್ಸರ್ ವಯಸ್ಸು, ಲಿಂಗ ಅಥವಾ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಆರಂಭಿಕ ಪತ್ತೆ ಮತ್ತು ಮಧ್ಯಸ್ಥಿಕೆಯು ಯಶಸ್ವಿ ಚಿಕಿತ್ಸೆಗೆ ನಿರ್ಣಾಯಕವಾಗಿದೆ. OPD ಮೂಲಕ ನಮ್ಮ ಸಮುದಾಯದಲ್ಲಿ ಹೆಚ್ಚಿನ ಜನರು ಅವರಿಗೆ ಅಗತ್ಯವಿರುವ ಆರೈಕೆಯನ್ನ ಪ್ರವೇಶಿಸಬಹುದೆಂದು ಖಚಿತಪಡಿಸಿಕೊಳ್ಳಲು ನಾವು ಸಮಯೋಚಿತ ಸ್ಕ್ರೀನಿಂಗ್ ಮತ್ತು ಸಮಾಲೋಚನೆಯನ್ನು ಒದಗಿಸುವ ಗುರಿ ಹೊಂದಿದ್ದೇವೆ. ಡಾಕ್ಟರ್ ಅಭಿಲಾಷ್ ಅವರು ಕ್ಲಿನಿಕ್ ಸಮಯದಲ್ಲಿ ಸಮಾಲೋಚನೆಗಾಗಿ ಲಭ್ಯವಿರುತ್ತಾರೆ. ಈ ಉಪಕ್ರಮವು BHIO ಮತ್ತು SSM ಸ್ಪೆಷಾಲಿಟಿ ಕ್ಲಿನಿಕ್ಗಳ ಹಂಚಿಕೆಯ ಬದ್ಧತೆಯನ್ನ ಒತ್ತಿ ಹೇಳುತ್ತದೆ. ವಿಶೇಷವಾಗಿ ಹಿಂದುಳಿದ ಸಮುದಾಯಗಳಲ್ಲಿ ಮತ್ತು ಎಲ್ಲ ವ್ಯಕ್ತಿಗಳಿಗೆ ಕ್ಯಾನ್ಸರ್ ಆರೈಕೆಗೆ ಸಮಾನ ಪ್ರವೇಶ ಖಾತ್ರಿಪಡಿಸುತ್ತದೆ ಎಂದರು.
35 ವರ್ಷಗಳಿಂದ ಮೈಸೂರು ಮತ್ತು ಸುತ್ತಮುತ್ತಲಿನ ಜನರಿಗೆ ಅಗಾಧ ಪರಿಣತಿ ಮತ್ತು ನುರಿತ ವೈದ್ಯರೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಪ್ರಮುಖ ಕ್ಯಾನ್ಸರ್ ಕೇರ್ ಸೆಂಟರ್ ಇದಾಗಿದೆ. ಆಸ್ಪತ್ರೆಯ ಅಧ್ಯಕ್ಷ ಡಾ ಬಿಎಸ್ ಅಜಯ್ ಕುಮಾರ್ ಅವರ ಪ್ರಬಲ ನಾಯಕತ್ವದಲ್ಲಿ ಆಸ್ಪತ್ರೆಯು ಪ್ರತಿ ವರ್ಷ ಹೊಸ ಆಯಾಮಗಳನ್ನು ಕಂಡಿದೆ. ರೋಬೋಟಿಕ್ ಸರ್ಜರಿಯಂತಹ ಎಲ್ಲಾ ಜಾಗತಿಕ ಮಟ್ಟದ ಕ್ಯಾನ್ಸರ್ ಆರೈಕೆಯನ್ನ ಮೈಸೂರಿನಂತಹ ಶ್ರೇಣಿ ನಗರಕ್ಕೆ ಕೈಗೆಟುಕುವ ಬೆಲೆಯಲ್ಲಿ ತರುತ್ತಿದ್ದಾರೆ ಎಂದರು. ಇಲ್ಲಿ ಬಿಪಿಎಲ್ ಕಾರ್ಡ್ ಸೇರಿದಂತೆ ಇತರೆ ಸೇವಾ ಕಾರ್ಡ್ಗಳ ಮೂಲಕ ಎಲ್ಲಾ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ವೈದ್ಯಕೀಯ ಆಂಕಾಲಜಿಸ್ಟ್ ಕನ್ಸಲ್ಟೆಂಟ್ ಡಾ ಜೆಎಚ್ ಅಭಿಲಾಷ್, ಹಾಸನ ಎಸ್ಎಸ್ಎಂ ಆಸ್ಪತ್ರೆಯ ಸಿಇಒ ಡಾ ಎನ್ ವಿನಾಯಕ್, ಭಾರತ್ ಆಸ್ಪತ್ರೆ ಮತ್ತು ಆಂಕಾಲಜಿ ಸಂಸ್ಥೆಯ ಸಿಒಒ ಗೌತಮ್ ಧಮರ್ಲಾ, ಬಿಐಒ ಮಾರುಕಟ್ಟೆ ಮುಖ್ಯಸ್ಥ ಆನಂದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆ ನಿಟ್ಟಿನಲ್ಲಿ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನೋದು ಈಗ ಸರಿಸುಮಾರು 35 ವರ್ಷದಿಂದ ಮೈಸೂರಲ್ಲಿ ಆಲ್ರೆಡಿ ಕಾರ್ಯಗತವಾಗಿದೆ. ಅಲ್ಲಿನ ಸುತ್ತಮುತ್ತ ಒಂದು ಆಲ್ಮೋಸ್ಟ್ ಲೈಕ್ 250 ಕಿಲೋಮೀಟರ್ ಅಷ್ಟು ರೇಡಿಯಸ್ ಅಲ್ಲಿ ಎಲ್ಲಾ ಜಾಗಗಳನ್ನ ನಾವು ಕವರ್ ಮಾಡ್ಬಿಟ್ಟು ಈಗ ಆಲ್ರೆಡಿ ಚಿಕಿತ್ಸೆನ ನೀಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡಿದಾಗ ಪ್ರೊಬಬಲಿ ನಾವು ಹಾಸನ್ಗೂ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅನುಕೂಲಗಳಾಗಬಹುದು ಅನ್ನೋ ನಿಟ್ಟಿನಲ್ಲಿ SSM ನ ಮುಖ್ಯಸ್ಥರಾದಂತಹ ಡಾ ವಿನಾಯಕ್ ಅವ್ರ ಜೊತೆ ಮಾತಾಡಿದಾಗ ಪ್ರೊಬಬ್ಲಿ ಅದನ್ನ ಯಾವ ರೀತಿ ನಾವು ಅಳವಡಿಸ್ಕೋಬಹುದು, ಇಲ್ಲಿ ಜನಕ್ಕೆ ನಾವು ನಮ್ಮ ಏನು ಅನುಕೂಲಗಳಿದೆ ಅದನ್ನ ಹೇಗೆ ತಲುಪಿಸಬಹುದು ಅಂತ ಅಂದಾಗ ಪ್ರೊಬಬ್ಲಿ ನಮ್ಗೆ ಸೂಕ್ತ ಅನ್ಸಿದ್ದೇನಪ್ಪಾ ಅಂತಂದ್ರೆ ಪ್ರತಿ ವಾರಕ್ಕೊಂದ್ಸರ್ತಿ ಬಂದ್ಬಿಟ್ಟು ಕ್ಲಿನಿಕ್ ಗಳನ್ನ ಮಾಡುವಂತದ್ದು. ಸೊ ಹಾಗಾಗಿ ನಮ್ಮಲ್ಲಿರುವಂತಹ ಎಕ್ಸ್ಪರ್ಟೀಸ್ಗಳು ಅಂದ್ರೆ ಏನ್ ಡಾಕ್ಟರ್ಸ್ ಇದ್ದಾರೆ ಅಥವಾ ಕ್ಯಾನ್ಸರ್ ತಜ್ಞರೇನಿದ್ದಾರೆ ಅವರು ಪ್ರತಿ ವಾರ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಮಾಳಗೆರೆ ಭಾಗದಲ್ಲಿ ಕಾಡಾನೆಗಳಿಂದ ತೆಂಗಿನ ಮರಗಳು ಹಾಳಾಗಿರುವ ಬಗ್ಗೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯಲ್ಲಿ ಮಾಳಗೆರೆ ಇನ್ನು ಮುಂತಾದ ಭಾಗದಲ್ಲಿ ಕಾಡಾನೆಗಳ ಹಿಂಡಿನಿಂದ ಫಸಲಿಗೆ ಬಂದಂತಹ ತೆಂಗಿನ ಮರಗಳು ದಾಳಿಗೆ ಸಿಲುಕಿ ಬುಡಮೇಲಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಥವಾ ಸರ್ಕಾರ ಸೂಕ್ತವಾದ ಇಲ್ಲಿಯವರೆಗೆ ಪರಿಹಾರ ನೀಡುತ್ತಿಲ್ಲ. ಶಾಶ್ವತವಾದಂತಹ ಪರಿಹಾರ ನೀಡಬೇಕು, ಇಲ್ಲವಾದರೆ ಆಮರಣ ಉಪವಾಸವನ್ನ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುತ್ತದೆ ಎಂದು ಇಲ್ಲಿನ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ ಮಾತನಾಡಿ, ಬೇಲೂರು ತಾಲೂಕಿನ ಮಲೆನಾಡು ಭಾಗದ ಅರೇಹಳ್ಳಿ ಮತ್ತು ಬಿಕ್ಕೋಡು ಹೋಬಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣ ಸರ್ಕಾರ ಮತ್ತು ಅರಣ್ಯ ಇಲಾಖೆಗಳ ದಿವ್ಯ ನಿರ್ಲಕ್ಷ್ಯ ಎಂದು ಕಿಡಿಕಾರಿ ಇಲ್ಲಿನ ರೈತರು ಮಲೆನಾಡು ಭಾಗದ ಅರೇಹಳ್ಳಿ ಕಡೆ ಒಂದೆರಡು ಆನೆಗಳು ಇದ್ದವು, ಈಗ 80ರಿಂದ 85 ಆನೆಗಳು ಇಂದು ಏಕಾಏಕಿ ಬಿಕ್ಕೋಡು ವ್ಯಾಪ್ತಿಯಲ್ಲಿ ಸಂಚಾರ ನಡೆಸುತ್ತಿದ್ದು ಫಸಲಿಗೆ ಬಂದಂತಹ ಬೆಳೆಗಳನ್ನು ಸಂಪೂರ್ಣವಾಗಿ ನಷ್ಟ ಮಾಡಿವೆ. ಮುಸುಕಿನ ಜೋಳ, ತೆಂಗು, ಬಾಳೆ, ಕಾಫಿ, ಮೆಣಸು, ಅಡಿಕೆ, ಭತ್ತ ಸೇರಿದಂತೆ ಎಲ್ಲಾ ಫಸಲಿಗೆ ಬಂದ ಬೆಳೆಗಳು ಬುಡಮೇಲು ಮಾಡಿದೆ ಎಂದರು. ಬಿಕ್ಕೋಡು ಹೋಬಳಿ ರೈತ ಸಂಘದ ಅಧ್ಯಕ್ಷ ನಂಜಪ್ಪ ಮಾತನಾಡಿ, ಇದರಿಂದ ರೈತ ವರ್ಗದ ಬದುಕು ತೀವ್ರ ಕಷ್ಟವಾಗಿದ್ದು ಈ ಬಗ್ಗೆ ಈಗಾಗಲೇ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆಗೆ ತಿಳಿಸಿದ್ರೂ ಕೂಡ ಪರಿಹಾರ ಸಿಗುತ್ತದೆ ಅಂತ ಹೇಳ್ತಿದ್ದಾರೆಯೇ ಹೊರತು ಇಲ್ಲಿವರೆಗೂ ಕೂಡ ನಯಾ ಪೈಸೆ ಪರಿಹಾರ ಬಂದಿಲ್ಲ. ರೈತರಿಗೆ ಮೂಗಿಗೆ ತುಪ್ಪ ಸವರೋ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡುತ್ತಿದ್ದಾರೆ. ಕಳೆದ ವಾರದ ಹಿಂದೆ ಬಿಕ್ಕೋಡಿನಲ್ಲಿ ನಡೆದಂತಹ ಬೃಹತ್ ಹೋರಾಟಕ್ಕೆ ಅರಣ್ಯ ಇಲಾಖೆ ಶಾಶ್ವತವಾಗಿ ಕಾಡಾನೆಗಳನ್ನು ಸ್ಥಳಾಂತರ ಮಾಡಲಾಗುತ್ತದೆ ಎಂದು ನೆಪ ಮಾತ್ರಕ್ಕೆ 2 ಕಾಡಾನೆಗಳನ್ನು ಓಡಿಸಿದ್ದಾರೆ ಹೊರತು ಉಳಿದ ಆನೆಗಳೆಲ್ಲ ಬಹುತೇಕ ಇಲ್ಲೇ ಸಂಚಾರ ಮಾಡುತ್ತಿವೆ. ಗ್ರಾಮದಲ್ಲಿ ಭಯಭೀತಿಯಿಂದ ವಾಸಿಸುವ ಹೀನ ಪರಿಸ್ಥಿತಿಯಾಗಿದೆ ಎಂದರು. ಗ್ರಾಮದ ಹರೀಶ್ ಮಾತನಾಡಿ, ಮಲೆನಾಡು ಭಾಗದ ರೈತರ ಜೀವನ ತೀವ್ರ ಕಷ್ಟಕರವಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಬೆಳೆದಂತಹ ಬಹುತೇಕ ಬೆಳೆಗಳು ಕಾಡಾನೆಗಳಿಗೆ ಬಲಿಯಾಗಿ ರೈತಾಪಿ ವರ್ಗ ಬೀದಿಗೆ ಬಂದಿದೆ. ಈ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಕಳೆದ ವರ್ಷದಿಂದಲೂ ಕೂಡ ನಮಗೆ ಕಾಡಾನೆ ದಾಳಿಯ ಪರಿಹಾರ ನೀಡದೆ ಸಬೂಬು ಹೇಳಿಕೊಂಡು ಬರುತ್ತಿದೆ ಎಂದರು. HCN ನ್ಯೂಸ್ ಬೇಲೂರು. ಈ ಕೋಗಿಲೆಮನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿವಕುಮಾರ್ ಮಾತಾಡ್ತಾ ಇರೋದು, ಆನೆಯಿಂದ 3 ತಿಂಗಳಿಂದ ನಿರಂತರವಾಗಿ ನಮ್ಮ ಕೋಗಿಲೆಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದೇವೆ. ಇವತ್ತು ಸಾಮಾನ್ಯ ನಮ್ಮ ಹಿರಿಯ ಹುಡುಗರ ಮಗ ಗಿರೀಶನ್ ಅವ್ರದ ಒಂದು 8 ಎಕರೆ ತೆಂಗಿನ ಗಿಡ ಫುಲ್ ನಷ್ಟ ಆಗಿದೆ. ಆಮೇಲೆ ಜೋಳದ ರಾಶಿ ನಷ್ಟ ಆಗಿದೆ. ನಮ್ಮ ಪಕ್ಕದಲ್ಲಿ ಸುತ್ತಮುತ್ತ ಇಡೀ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕೋಗಿಲೆಮನೆ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ನಷ್ಟ ಇದೆ. ನಷ್ಟವನ್ನು ಬರ್ಸಕ್ಕೆ ಶಾಸಕರ ಗಮನಕ್ಕೆ ತರ್ತಾ ಇದ್ದೀವಿ. ಮೊನ್ನೆ ಒಂದ್ಸರಿ ಸ್ಟ್ರೈಕ್ ಮಾಡಿದ್ದು DFO RFO ಎಲ್ಲ ಹೇಳಿದ್ರು ವಾರದೊಳಗೆ ಸ್ಥಳಾಂತರ ಮಾಡಿಸ್ತೀವಿ ಅಂತ. ಇದುವರೆಗೂ ಸ್ಥಳಾಂತರ ಮಾಡಿಸಿಲ್ಲ. ಆದಷ್ಟು ರೈತರಿಗೆ ಹೆಚ್ಚಿನ ರೈತ ಸಂಘದ ಅಧ್ಯಕ್ಷರು ಕೆ ನಂಜಪ್ಪ ಅಂತ ಕೋಗಿಲೆಮನೆ. ಈ ಕೋಗಿಲೆಮನೆ ಗ್ರಾಮ ಪಂಚಾಯತಿ ಅಲ್ಲ, ಬಿಕ್ಕೋಡು ಹೋಬಳಿ ಜಗಮನಹಳ್ಳಿ ಆಗಿರ್ಬೋದು, ನಿಡಮಳ್ಳಿ ಆಗಿರ್ಬೋದು, ಪತ್ನಹಳ್ಳಿ ಆಗಿರ್ಬೋದು, ಮನೆ ಆಗಿರ್ಬೋದು, ಮಳೆಗೆರೆ ಆಗಿರ್ಬೋದು, ಮದಗಟ್ಟ ಆಗಿರ್ಬೋದು, ಈ ಏರಿಯಾ ಪೂರ್ವ 3 ತಿಂಗಳಿಂದ ಸತತ ಹೋರಾಟ ಮಾಡಿದ ಆನೆ. ಇದ್ರ ಬಗ್ಗೆ ಒಬ್ಬ ಅಧಿಕಾರಿ ಆಗಲಿ ಗಮನ ಹರಿಸ್ತಾ ಇಲ್ಲ. ಮೊನ್ನೆ ಶಾಸಕರು ಬಿಕ್ಕೋಡ್ನಲ್ಲಿ ಕೇಳಿದಾಗ ಅದಕ್ಕೆ ಪರಿಹಾರ ಕೊಡ್ತೀವಿ ಅದು ಏನು ಪರಿಹಾರ ಕೊಡ್ತಾ ಇದ್ದಾರೆ, ಅದಕ್ಕೆ ನಾವು ದಯಮಾಡಿ ಅವರೇ ಶಾಸಕರು ಇಲ್ಲಿ ಬರೋವರೆಗೂ ನಾವು ತೆರವುಗೊಳ್ಳಲ್ಲ, ನಾವು ಇಲ್ಲೇ ಇರ್ತೀವಿ. ಅದು ಶಾಸಕರು ಬರಬೇಕಿಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ವಿಶೇಷ ಚೇತನರಿಗೆ ಸಹಾನುಭೂತಿ ಬೇಡ, ಅವರಿಗೆ ಅವಕಾಶ ನೀಡುವ ಕೆಲಸವಾಗಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು. ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಅಲಿಂಕೋ ಬೆಂಗಳೂರು ಹಾಗೂ ಲಯನ್ ಸೇವಾ ಸಂಸ್ಥೆ ವತಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ಸಕಲೇಶಪುರ ಆಲೂರು ಬೇಲೂರು ಶಾಲೆ ಮಕ್ಕಳಿಗೆ ವೈದ್ಯಕೀಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಶೇಷ ಚೇತನರಿಗೆ ಭಗವಂತ ವಿಶೇಷವಾದ ಜ್ಞಾನದ ಸಂಪತ್ತು ನೀಡಿರುತ್ತಾನೆ. ಅವರು ಕೇವಲ ಅಂಗವೈಕಲ್ಯತೆಯಿಂದ ವಿಶೇಷ ಚೇತನರಾಗಿರುತ್ತಾರೆಯೇ ಹೊರತು ಅವರ ಮನಸ್ಸು ಹಾಗೂ ಬುದ್ಧಿ ವಿಶೇಷ ಜ್ಞಾನದ ಸಂಪತ್ತನ್ನು ಹೊಂದಿರುತ್ತದೆ. ಪೋಷಕರು ಇಂತಹವರ ಬಗ್ಗೆ ಯಾರಿಗೂ ಸಹ ಅಳುಕು ಕೀಳರಿಮೆ ಬೇಡ. ನಾವುಗಳು ಸಹ ವಿಶೇಷ ಚೇತನರಿಗೆ ಸಹಾನುಭೂತಿ ನೀಡುವ ಬದಲು ಅವರಿಗೆ ಅವಕಾಶ ನೀಡುವ ಕೆಲಸವಾಗಬೇಕೆಂದ ಅವರು, ಇಂತಹ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವುದು ಪ್ರಮುಖ ಚಿಕಿತ್ಸೆಯಾಗಿರುತ್ತದೆ. ಇಂತಹ ಮಕ್ಕಳನ್ನು ಸಮಾಜಮುಖಿಯಾಗಿ ಮಾಡೋದ್ರಲ್ಲಿ ನಮ್ಮೆಲ್ಲರ ಕರ್ತವ್ಯವಿದೆ. ಸರ್ಕಾರ ಹಲವಾರು ಸೌಲಭ್ಯಗಳನ್ನು ನೀಡುತ್ತಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಪೋಷಕರು ಮಕ್ಕಳ ಚೈತನ್ಯಕ್ಕೆ ಪೂರಕವಾಗಬೇಕೆಂದು ತಿಳಿಸಿದರು. ನಂತರ ಮಾತನಾಡಿದ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಡಾ ಚಂದ್ರಮೌಳಿ, ಪೋಷಕರು ಇಂತಹ ಮಕ್ಕಳಿಗೆ ವಿಶೇಷ ಕಾಳಜಿ ವಹಿಸಬೇಕು. ಇದರ ಜೊತೆಯಲ್ಲಿ ಹಿರಿಯರ ಹಲವು ತಪ್ಪುಗಳಿಂದಾಗಿ, ಉದಾಹರಣೆಗೆ ಸಂಬಂಧಿಕರಲ್ಲಿ ಮದುವೆ ಮಾಡೋದು ಮತ್ತು ಪ್ರೌಢಾವಸ್ಥೆಯಲ್ಲಿ ಬಾಲ್ಯ ವಿವಾಹ ಮಾಡೋದು, ಮಹಿಳೆಯರು ಗರ್ಭಿಣಿಯಾದ ಸಂದರ್ಭ ಹೆಚ್ಚಿನ ಆರೋಗ್ಯದಲ್ಲಿ ಕಾಳಜಿ ಇರಬೇಕು, ನೋವಿನ ಮಾತ್ರೆ ಚುಚ್ಚುಮದ್ದು ಪಡೆಯುವುದು ಇಂತಹ ಮಕ್ಕಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಆದ್ದರಿಂದ ಗರ್ಭಿಣಿ ಸಂದರ್ಭದಲ್ಲಿ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ನಮ್ಮ ಲಯನ್ ಸಂಸ್ಥೆ ಹಲವಾರು ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿದ್ದು, ಮುಂದೆ ಗ್ರಾಮೀಣ ಭಾಗಗಳಲ್ಲಿ ವಿಶೇಷ ಚೇತನರ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಗುವುದು ಎಂದರು. ನಂತರ ಜಿಲ್ಲಾ ಡಿವೈಪಿಸಿ ಅಧಿಕಾರಿ ಮಹೇಶ್ ಮಾತನಾಡಿ, ಈಗಾಗಲೇ ನಾವು ಹಾಸನ ಜಿಲ್ಲೆಯಾದ್ಯಂತ 2 ಭಾಗಗಳಾಗಿ ವಿಂಗಡಿಸಿ ಹಾಸನ ಅರಸೀಕೆರೆ ಭಾಗದಲ್ಲಿ ಕಾರ್ಯಕ್ರಮ ಮುಗಿಸಿದ್ದು, ಅದರಂತೆ ಬೇಲೂರು, ಸಕಲೇಶಪುರ, ಆಲೂರು ಭಾಗಗಳ ಕಾರ್ಯಕ್ರಮ ಆಯೋಜಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 1066 ವಿಶೇಷ ಚೇತನ ಮಕ್ಕಳಿದ್ದು, ಬೇಲೂರು ತಾಲೂಕಿನಲ್ಲಿ 109, ಆಲೂರಿನಲ್ಲಿ 60, ಸಕಲೇಶಪುರ 50 ವಿದ್ಯಾರ್ಥಿಗಳಿದ್ದು, ಇಂದು 220 ವಿಶೇಷ ಚೇತನ ಮಕ್ಕಳಿಗೆ ಅವರ ಚಲನಾಂಗ, ದೈಹಿಕ ನ್ಯೂನ್ಯತೆ, ಬುದ್ಧಿಮಾಂದ್ಯತೆ, ಬಹುವಿಕಲತೆ, ಶ್ರವಣ ನ್ಯೂನ್ಯತೆ, ಮೆದುಳು ವಾತ ಸೇರಿದಂತೆ ಇನ್ನಿತರೆ ವೈದ್ಯಕೀಯ ಸೇವೆಯನ್ನ ವಿವಿಧ ನುರಿತ ತಜ್ಞರಿಂದ ತಪಾಸಣೆ ನಡೆಸಿ ಅವರಿಗೆ ಬೇಕಾದ ಸಲಕರಣೆ ನೀಡಲಾಗುವುದು ಎಂದರು. ಪುರಸಭೆ ಉಪಾಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ವಿಶೇಷ ಚೇತನ ಮಕ್ಕಳ ಬಗ್ಗೆ ಯಾರು ಅಂಜಿಕೆ ತೋರದೆ ಸಹಾನುಭೂತಿ ತೋರಿಸಬೇಕು. ಅವರಲ್ಲಿ ಇರುವ ದೈಹಿಕ ನ್ಯೂನ್ಯತೆ ಹೋಗಲಾಡಿಸಿ ನಮ್ಮಂತೆ ಬದುಕಲು ಅವಕಾಶ ನೀಡಬೇಕು. ಈ ಶಾಲೆಯ ಅಭಿವೃದ್ಧಿಗಾಗಿ ನಮ್ಮ ಪುರಸಭೆ ವತಿಯಿಂದ ಹೆಚ್ಚಿನ ರೀತಿ ಸಹಾಯ ನೀಡಲಾಗುವುದು ಎಂದರು. ಈ ವೇಳೆ ವೈದ್ಯಾಧಿಕಾರಿ ಡಾ ಸುಧಾ, ಡಾ ಸುದರ್ಶನ್, ಡಾ ಚಿರಂಜೀವಿ, ಪುರುಷೋತ್ತಮ್, ಮುಕ್ತಿಯಾರ್ ಅಹಮದ್, ತಿಮ್ಮೇಶ್, ಬಿಆರ್ಸಿ ಶಿವಮರಿಯಪ್ಪ ಹಾಜರಿದ್ದರು. HCI ನ್ಯೂಸ್ ಬೇಲೂರು. ಅನಿವಾರ್ಯವಾಗಿ ಇಲ್ಲಿಂದ ಹೋಗಲೇಬೇಕು. ಆದರೆ ಹೋಗುವ ಮಧ್ಯೆ ಏನಾದರೂ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗಬೇಕು ಅಂತೇಳಿ. ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಅಂತೇಳಿ. ಬರುವಾಗಲೂ ಕೂಡ ನಾವೇನು ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ, ಹೇಗೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಆದರೆ ಬದುಕೇ ಹಾಗೆ. ನಮಗನ್ನಿಸ್ತದೆ ಈ ವ್ಯವಸ್ಥೆಯ ಮಧ್ಯೆ ಹೀಗೆ ನಾವಿರಬೇಕು, ಇಂಥ ಇದರಲ್ಲಿ ಹುಟ್ಟಬೇಕು, ಈ ಥರದಲ್ಲಿ ಇರಬೇಕು ಅಂತ ಏನಿಲ್ಲ. ಆಕಸ್ಮಿಕವಾಗಿ ಬಂದುಬಿಟ್ಟಿದ್ದೀವಿ, ನಮಗೆ ಹೀಗಾಗಿದೆ. ಯಾರೂ ಕೂಡ ತಾಯಂದಿರು ನೀವು ಬೇಸರ ಮಾಡ್ಕೊಳೋದಾಗಲಿ, ನನ್ನ ಮಗು ಸಮಸ್ಯೆ ಅಲ್ಲ. ನೀವು ಅಂತೀರಿ ವಿಕಲಚೇತನ ಮಕ್ಕಳ, ವಿಶೇಷ ಚೇತನ ಮಕ್ಕಳಿವು. ಭಾರತೀಯ ಸೇನೆಯ ಮದ್ರಾಸ್ ಇಂಜಿನಿಯರ್ ಗ್ರೂಪ್ನ 244ನೇ ರೇಸಿಂಗ್ ಡೇ ಮತ್ತು ಕಾರ್ಗಿಲ್ ವಿಜಯದ 25ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ತನ್ನ ಯೋಧರೊಂದಿಗೆ ಸಂಪರ್ಕ ಮಾಡಲು ಎ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು, ಹಾಸನಕ್ಕೆ ಬಂದಾಗ ನಿವೃತ್ತ ಯೋಧರು ಬುಧವಾರದಂದು ಅಭೂತಪೂರ್ವವಾಗಿ ನಗರದ ಪ್ರಮುಖ ಭಾಗಗಳಲ್ಲಿ ರ್ಯಾಲಿ ನಡೆಸಿದರು. ಸುಬೇದಾರ್ ಮಾಜಿ ಸೈನಿಕ ಕಿರಣ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ಪ್ರವಾಸಿ ಮಂದಿರದಿಂದ ಮದ್ರಾಸ್ ಇಂಜಿನಿಯರ್ ಗ್ರೂಪ್ ವತಿಯಿಂದ ಸುಮಾರು 900 ಕಿಲೋಮೀಟರ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು, ಇದರ ನಾಯಕತ್ವವನ್ನು ಸುಬೇದಾರ್ ಯಾಕೂಬ್ ಸಾಹೇಬ್ ವಹಿಸಿದ್ದು, ಬೆಳಗಾಂನಿಂದ ಈ ಬೈಕ್ ರ್ಯಾಲಿ ಆರಂಭಿಸಿ ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮಡಿಕೇರಿಯಿಂದ ಹಾಸನಕ್ಕೆ ತಲುಪಿದ್ದು, ಹಾಸನದಿಂದ ಬೆಂಗಳೂರು ತಲುಪಲಿದೆ. ಈ ರ್ಯಾಲಿಯ ಮುಖ್ಯ ಉದ್ದೇಶ ಏನೆಂದರೆ, ಇಲ್ಲಿ ಪೌರ ಇಂಜಿನಿಯರ್ ಡೇ ಎಂದು ಆಚರಿಸುತ್ತೇವೆ. 25ನೇ ಕಾರ್ಗಿಲ್ ದಿವಸ್ ಆಚರಣೆ ಮಾಡುವ ಉದ್ದೇಶವಿದೆ ಮತ್ತು ನಮ್ಮ ಸೇನೆಯಿಂದ ನಿವೃತ್ತರಾಗಿ ಬಹಳ ವರ್ಷಗಳಿಂದ ಅವರ ಕುಂದುಕೊರತೆ ಏನಿದೆ ನಿವಾರಿಸಲು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇಲ್ಲಿ ಮಾಜಿ ಸೈನಿಕರು ತಮ್ಮ ಕುಂದುಕೊರತೆ ಹೇಳಿದರೆ ಆ ಮನವಿಯನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿ ಮನವರಿಕೆ ಮಾಡಿ ನಿವಾರಿಸಲು ಮುಂದಾಗುತ್ತಾರೆ ಎಂದರು. ಈ ರ್ಯಾಲಿ ಪ್ರವಾಸಿ ಮಂದಿರದಿಂದ ಹೊರಟು ಬಿಆರ್ ರಸ್ತೆ, ಡೈರಿ ವೃತ್ತ, ರಿಂಗ್ ರಸ್ತೆ, ಸುಬೇದಾರ್ ವೃತ್ತ, ಸಾಲ್ಗಾಮೆ ರಸ್ತೆ, ಸಹ್ಯಾದ್ರಿ ವೃತ್ತ, ಹೇಮಾವತಿ ಪ್ರತಿಮೆ ಮೂಲಕ ಅಂಬೇಡ್ಕರ್ ಭವನ ತಲುಪಲಿದೆ. ಎಲ್ಲಾ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಇದೇ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಲ್ ನಿವೃತ್ತ ಯೋಧ ನಟೇಶ್, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ದೊರೆರಾಜು, ನಿವೃತ್ತ ನರಸೇಗೌಡ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮ ಮದ್ರಾಸ್ ರ್ಯಾಪರ್ಸ್ ಏನಿದ್ದಾರೆ ಬೆಂಗಳೂರಿನಿಂದ ಸುಮಾರು 900 ಕಿಲೋಮೀಟರ್ ಈ ಬೈಕ್ ರ್ಯಾಲಿನ ಹಮ್ಮಿಕೊಂಡಿರ್ತಾರೆ. ಇದರ ನಾಯಕತ್ವವನ್ನ ಸುಬ್ದಾರ್ ಯಾಕೂಬ್ ಸಾಬ್ ಅವರು ನಿರ್ವಹಿಸಿರ್ತಾರೆ. ಇವರು ಬೆಳಗಾಂ ಜಿಲ್ಲೆಯಿಂದ ಶುರು ಮಾಡಿ ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮಡಿಕೇರಿಗೆ ಹೋಗಿ ಈ ದಿವಸ ಹಾಸನ್ನ ತಲುಪಿರ್ತಾರೆ.
ಇಲ್ಲಿಂದ ಈ ರ್ಯಾಲಿ ಬೆಂಗಳೂರನ್ನ ತಲುಪುತ್ತೆ. ಮತ್ತೆ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನಮ್ಮ ಕೋರ್ ಆಫ್ ಇಂಜಿನಿಯರ್ ಡೇ ಅಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ, ಅದ್ರದ್ದು ಒಂದು ಉದ್ದೇಶ ಇದೆ. ಅದಾದ್ಮೇಲೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮುಂದಿನ ದಿನಗಳಲ್ಲಿ ಪ್ರಸಾದಹಳ್ಳಿ ಕೆರೆಗೆ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲು ಸಂಬಂಧಪಟ್ಟ ಸಚಿವರಲ್ಲಿ ಅನುದಾನ ಕೋರಲಾಗಿದೆ ಎಂದು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಕೊಪ್ಲು ಹಾಗೂ ಹಿರಿಕೋಲೆ ರಸ್ತೆಯ ಸುಮಾರು 64 ವೆಚ್ಚದ ಕಾಂಕ್ರೀಟ್ ರಸ್ತೆಗೆ ಭೂಮಿ ಪೂಜೆ ಮಾಡಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಈ ಭಾಗದ ಜನರ ಸಮಸ್ಯೆ ಎಂದರೆ ಯಾರೇ ಚುನಾಯಿತರಾದರೂ ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಹಾಗೂ ರಸ್ತೆ ನೀಡುತ್ತಿಲ್ಲ ಎಂದು ನನಗೆ ದೂರು ನೀಡಿದ ಹಿನ್ನೆಲೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಸುಮಾರು 64 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸವನಕೊಪ್ಲು ಹಿರಿಕೋಲೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಚಾಲನೆ ನೀಡಲಾಗಿದೆ. ಇದರಿಂದ ಈ ಭಾಗದ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ಅನುಕೂಲವಾಗಲಿದೆ. ಅದೇ ರೀತಿ ಪ್ರಸಾದಿಹಳ್ಳಿ ಕೆರೆಗೆ ತಡೆಗೋಡೆ ಹಾಗೂ ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಕ್ರಿಯಾ ಯೋಜನೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡೆಯಲಾಗಿದ್ದು, ಆದರೆ ಸರ್ಕಾರ ಅಭಿವೃದ್ಧಿ ಕೆಲಸಕ್ಕೆ ₹1 ಅನುದಾನ ನೀಡದೇ ಇರೋದು ನಮ್ಮ ವಿಧಾನಸಭಾ ಕ್ಷೇತ್ರದ ದುರಾದೃಷ್ಟ. ಆದರೂ ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ. ನಾನು ಮತ್ತೊಮ್ಮೆ ಸದನದಲ್ಲಿ ಚರ್ಚಿಸಿ ಸಚಿವರಲ್ಲಿ ಮನವಿ ಮಾಡಿ ಇಲ್ಲಿಗೆ ಅನುದಾನ ತಂದು ಸೇತುವೆ ಹಾಗೂ ತಡೆಗೋಡೆ ನಿರ್ಮಾಣ ಮಾಡಲು ಶತಸಿದ್ಧ. ಗುತ್ತಿಗೆದಾರರು ಯಾವುದೇ ರೀತಿ ಲೋಪದೋಷ ಮಾಡದೆ ಗುಣಮಟ್ಟದ ಕಾಮಗಾರಿ ಮಾಡಿಕೊಟ್ರೆ ಗ್ರಾಮಸ್ಥರು ನಿಮ್ಮನ್ನ ಕೊನೆವರೆಗೂ ನೆನಪಲ್ಲಿ ಇಟ್ಟುಕೊಳ್ತಾರೆ ಎಂದರು. ನಂತರ ಮಾತನಾಡಿದ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್, ನಮ್ಮ ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಹಲವಾರು ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಅವುಗಳಿಗೆ ಅನುದಾನ ತಂದು ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಿದಲ್ಲದೆ ಈ ಭಾಗದಲ್ಲಿ ಸುಮಾರು 25 ವರ್ಷಗಳ ಹೋರಾಟದ ಫಲವಾಗಿ ಇಂದು ಈ ರಸ್ತೆಗೆ ಮರುಜೀವ ಸಿಕ್ಕಿದೆ. ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆ ಅರ್ಪಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶೇಷಪ್ಪ, ಸಂಗಪ್ಪ, ರಘು, ದಿಲೀಪ್, ಪದ್ಮೇಗೌಡ, ಪಿಡಿಒ ಚಿದಾನಂದ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಪ್ರಸಾದಹಳ್ಳಿ ರಣಘಟ್ಟ ರಸ್ತೆಯಿಂದ ಬಸವನಕೊಪ್ಲಿಗೆ ಹಿರಿಕೋಲೆ ಲಿಂಕ್ ಆಗ್ತಕ್ಕಂಥದ್ದು ಸುಮಾರು 64 ಲಕ್ಷ ರೂಪಾಯಿ ವೆಚ್ಚ. ಲೋಕೋಪಯೋಗಿ ಇಲಾಖೆಯಿಂದ ಕಾಂಕ್ರೀಟ್ ರಸ್ತೆಯನ್ನು 1020 ಮೀಟರ್ ರಸ್ತೆಯನ್ನು ಮಾಡ್ತಕ್ಕಂಥದ್ದು. ಮುಂದುವರೆದ ಭಾಗ ಇನ್ನೊಂದಿಷ್ಟು ಉಳಿದ್ರೆ ಅದನ್ನು ಮುಂದಿನ ದಿವಸಗಳಲ್ಲಿ ಮಾಡಿ ಹಿರಿಕೋಲೆಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಕೆಲಸನ ಈ ಭಾಗದ ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ. ಹಿರಿಕೋಲೆಯವರು ಈ ಭಾಗದ ಸಂಪರ್ಕಕ್ಕೂ ಸಹ ಅನುಕೂಲ ಆಗುತ್ತೆ. ಶೇಷಪ್ಪನವರು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅವರು ಪ್ರತಿ ಸಲ ಈ ಗ್ರಾಮಕ್ಕೆ ಬಂದಾಗ ನಮ್ಮ ರಘು ಇವರೆಲ್ಲ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸದಸ್ಯರು ನಮ್ಮ ಸಂಗಪ್ಪಣ್ಣ, ಲಂಗಪ್ಪಣ್ಣ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ರಸ್ತೆ ಆಗಬೇಕು ಅಂತಕ್ಕಂಥದ್ದನ್ನು ಇದು ಹೇಳಿದರು. ಬಂದಂಥ ಅನುದಾನದಲ್ಲಿ ಮೊದಲನೇ ಆದ್ಯತೆಯನ್ನು ಕೊಟ್ಟು ಈ ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮಾಡಿದ್ದೀವಿ. ಯಾಕೆಂದರೆ ಹಿರಿಕೋಲೆ ಈ ಭಾಗ ಈ ರಸ್ತೆ ಆದರೆ ಸುರಾಗ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ದಕ್ಷಯಜ್ಞ ಅಥವಾ ಮೃಗಮುನಿ ಗರ್ವಭಂಗ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನವೆಂಬರ್ 23ರಂದು ಬೆಳಗ್ಗೆ 11:30 ಗಂಟೆಗೆ ನಡೆಯಲಿದೆ ಎಂದು ಸುರಾಗ ಟ್ರಸ್ಟ್ ಅಧ್ಯಕ್ಷ ಮಂಜು ಮಟ್ಟನವಿಲೆ ಹಾಗೂ ರಂಗಭೂಮಿ ಕಲಾವಿದ ಪಂಡಿತ್ ಕೃಷ್ಣಮೂರ್ತಿ ತಿಳಿಸಿದರು. ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಚನ್ನರಾಯಪಟ್ಟಣದ ಕರ್ನಾಟಕ ಬ್ಯಾಂಕ್ ಎದುರು ಸುರಾಗ ಸಂಭ್ರಮ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ನಾಟಕದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನಲ್ಲಿ ಹಗಲು ನಾಟಕಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತಿದ್ದು, ತಾಲೂಕಿನಲ್ಲೇ ದಕ್ಷಯಜ್ಞ ನಾಟಕವನ್ನ ನಮ್ಮ ಟ್ರಸ್ಟ್ ವತಿಯಿಂದ ಮಾತ್ರ ಪ್ರದರ್ಶಿಸುತ್ತಿದ್ದು, ಈ ನಾಟಕವನ್ನ 2ನೇ ಬಾರಿಗೆ ನಡೆಸುತ್ತಿದ್ದು, ಅಧ್ಯಕ್ಷತೆಯನ್ನ ಶಾಸಕ ಸಿಎನ್ ಬಾಲಕೃಷ್ಣ ವಹಿಸಲಿದ್ದು, ಉದ್ಘಾಟನೆಯನ್ನ ರಂಗಭೂಮಿ ಕಲಾವಿದ ಎಂಬಿ ಗಂಗರಾಜ್ ಪಾಟೀಲ್ ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆಎಂ ರಾಮಚಂದ್ರು, ಸಮಾಜ ಸೇವಕಿ ನಾಗರತ್ನ ಶೇಖರ್, ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣತಿ ಆನಂದ್, ವಕೀಲರ ಸಂಘದ ಅಧ್ಯಕ್ಷ ಸುಂದರ್ರಾಜ್ ಆಗಮಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಾಟಕೋತ್ಸವ ಪ್ರಾರಂಭವಾಗಿ 14ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ಹಗಲು ನಾಟಕಗಳನ್ನು ನಡೀತಾ ಬರ್ತಾ ಇದೆ. ಇದರಲ್ಲಿ ವಿಶೇಷವಾಗಿ
ದಕ್ಷಯಜ್ಞವೆಂಬ ನಾಟಕ ಸುಂದರವಾಗಿದೆ. ಅದು ನಮ್ಮ ತಾಲೂಕಿಗೆ ಹೊಸದಾಗಿದೆ. ಅದರಿಂದ ಈ ನಾಟಕವನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕಲಾವಿದರು ಬಂದು ಇದಕ್ಕೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಮತ್ತು ಈ ಅಗಲ ನಾಟಕ ಎಂಬುದು ನಮಗೆ ತಿಳಿದಿರಲಿಲ್ಲ. ನಾವು ಅದನ್ನು ಬೆಂಗಳೂರು ಪ್ರಾಂತದಲ್ಲಿ ನಾನು ಹೋದಾಗ ಇದನ್ನು ನೋಡಿದ್ದೆ. ಇದನ್ನು ಏನಾದರೂ ತಂದು ಚನ್ನರಾಯಪಟ್ಟಣದಲ್ಲಿ ಇದನ್ನು ನಡೆಸಬೇಕು, ರಾತ್ರಿ ಆಗಲ್ಲ ಅಂತ ಹೇಳ್ಬಿಟ್ಟು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಕಲಾಕ್ಷೇತ್ರದಲ್ಲಿ ಯುವ ಜನೋತ್ಸವ ಆಯೋಜನೆ. ಪಠ್ಯೇತರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕ್ಷೀಣಿಸುತ್ತಿರುವ ಯುವಕರ ಆಸಕ್ತಿ ಬೇಸರ ವ್ಯಕ್ತಪಡಿಸಿದ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ. ವಕ್ಫ್ ಕಾಯ್ದೆ ಅಡಿಯಲ್ಲಿ ಬಂದಿರುವ ಸಮಸ್ಯೆ ಪರಿಹಾರಕ್ಕೆ ಬಿಜೆಪಿ ಆಗ್ರಹ. ನವೆಂಬರ್ 21ರಂದು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನ. ಜಿಲ್ಲೆಯಲ್ಲೂ ವಕ್ಫ್ ಸಮಸ್ಯೆ ಕುರಿತು ಜನಜಾಗೃತಿ ಮೂಡಿಸಲು ಬಿಜೆಪಿ ನಿರ್ಧಾರ. ದಶಕಗಳಿಂದ ರಸ್ತೆ ಮತ್ತು ಮೂಲ ಸೌಲಭ್ಯಗಳಿಗೆ ಮನವಿ ಮಾಡುತ್ತಿರುವ ತಡಕಲ್ ಗ್ರಾಮಸ್ಥರು. ಇಷ್ಟು ದಿನವಾದರೂ ಭರವಸೆ ಈಡೇರಿಸದ ಜನಪ್ರತಿನಿಧಿಗಳು. ಕೊಡಗು ಜಿಲ್ಲೆ ಗಡಿಭಾಗದಲ್ಲಿರುವ ಸಕಲೇಶಪುರ ತಾಲೂಕಿನ ತಡಕಲು ಗ್ರಾಮದ ದಾರುಣ ಕಥೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.